ಬರೋಬ್ಬರಿ 35 ವರ್ಷದ ಬಳಿಕ ಸಾಲ ತೀರಿಸಿದಂತಹ ಭೂಪ 35 ವರ್ಷದ ಹಿಂದೆ ಏನೋ 1,000 ರೂಪಾಯಿ ಸಾಲವನ್ನು ಪಡೆದಿದ್ದ, ಬಡ್ಡಿ ಸೇರಿಸಿ ಈಗ 25,000 ರೂಪಾಯಿ ಪಾವತಿ ಮಾಡಿರುವಂಥದ್ದು. ಸೌದಿಯಲ್ಲಿದ್ದಾಗ 120 ರಿಯಲ್ ಸಾಲವನ್ನು ಮಾಡಿದ್ರು. ಈಗ ಅದಕ್ಕೆ ಬಡ್ಡಿ ಸಮೇತ ಸಾಲ ತೀರಿಸಿರುವಂಥದ್ದು. ಬರೋಬ್ಬರಿ 35 ವರ್ಷದ ಬಳಿಕ ಸಾಲ ತೀರಿಸಿದಂತಹ ಭೂಪ 35 ವರ್ಷದ ಹಿಂದೆ 1,000 ರೂಪಾಯಿಯನ್ನ ಸಾಲ ಪಡೆದಿದ್ರು. ಬಡ್ಡಿ ಸೇರಿಸಿ ಈಗ 25,000 ರೂಪಾಯಿಯನ್ನ ಪಾವತಿ ಮಾಡಿದ್ದಾರೆ. 35 ವರ್ಷಗಳ ಬಳಿಕ ಸೌದಿಯಲ್ಲಿದ್ದಾಗ 120 ರಿಯಲ್ ಸಾಲ ಮಾಡಿದಂತಹ ಇಸ್ಮಾಯಿಲ್, 120 ರಿಯಲ್ ಅಂದ್ರೆ 1,000 ರೂಪಾಯಿ ಕೊಟ್ಟಿದ್ದಂತಹ ಲಂಚನ್ನ ಇಸ್ಮಾಯಿಲ್ಗೆ ಕಾಡ್ತಾ ಇತ್ತು. ಸಾಲ ತೀರಿಸಲಿಲ್ಲ ಎಂಬಂತಹ ನೋವು. ಹಾಗಾಗಿ ಅವರು ಕೆಲ ವರ್ಷಗಳ ಹಿಂದೆ ಭಾರತಕ್ಕೆ ಲಂಚನ್ನ ಬಂದಿದ್ರು. ಇಬ್ಬರ ಬಳಿಯೂ ಕೂಡ ಪರಸ್ಪರ ದೂರವಾಣಿ ಸಂಖ್ಯೆ ಇರಲಿಲ್ಲ, ಇಬ್ಬರ ಬಳಿಯೂ ಕೂಡ ಮೊಬೈಲ್ ನಂಬರ್ ಇರಲಿಲ್ಲ. ಆದ್ರೂ ಲಂಚನ್ನರನ್ನ ಹುಡುಕಿ ಸಾಲವನ್ನ ಇಸ್ಮಾಯಿಲ್ ಇಲ್ಲಿ ತೀರಿಸಿದ್ದಾರೆ. 10,000 ರೂಪಾಯಿ ಸಾಲಕ್ಕೆ ಬಡ್ಡಿ ಸೇರಿಸಿ 25,000 ರೂಪಾಯಿ, ಏನು 1,000 ರೂಪಾಯಿಗೆ 25,000 ರೂಪಾಯಿ ಕೊಟ್ಟಿರುವಂಥದ್ದು. ಬರೋಬ್ಬರಿ 35 ವರ್ಷದ ಬಳಿಕವಾಗಿ ಸಾಲ ತೀರಿಸಿದಂತಹ ಭೂಪಾಯಿ 35 ವರ್ಷದ ನಂತರ ನೋಡಿ, ಅವರಿಬ್ಬರ ನಡುವೆ ನಂಬರ್ ಕೂಡ ಇರಲಿಲ್ಲ. ಆದರೂ ಬಡ್ಡಿ ಸಮೇತ ಬಂದು ಈಗ 25,000 ರೂಪಾಯಿಯನ್ನ ಸಾಲ ಪಾವತಿ ಮಾಡಿದ್ದಾರೆ. ಸೌದಿಯಲ್ಲಿದ್ದಾಗ 120 ರಿಯಾಲ್ ಅಂದರೆ 1,000 ರೂಪಾಯಿಯನ್ನ ಪಡೆದುಕೊಂಡಿದ್ರು. ಸಾಲವನ್ನು ಪಡೆದುಕೊಂಡಿದ್ರು. ಲಚ್ಚಣ್ಣ ಇಸ್ಮಾಯಿಲ್ಗೆ ಕಾಡ್ತಾ ಇತ್ತು. ಈ ಒಂದು ಸಾಲ ತೀರಿಸಿಲ್ಲ ಅನ್ನುವಂಥ ನೋವು ಕಾಡ್ತಾ ಇತ್ತು. ಲಚ್ಚಣ್ಣರವರ ಬಳಿ 1,000 ರೂಪಾಯಿಯನ್ನ ತೆಗೆದುಕೊಂಡಿದ್ರು. ಕೆಲ ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ದಂತಹ ಲಚ್ಚಣ್ಣ, ಇಬ್ಬರ ಬಳಿಯೂ ಕೂಡ ಪರಸ್ಪರ ದೂರವಾಣಿ ಸಂಖ್ಯೆ ಇರಲಿಲ್ಲ. ಇಲ್ಲಿ ಅವ್ರ ಸಾಲ ತೀರಿಸಿಲ್ಲ ಅನ್ನುವಂಥ ನೋವಿತ್ತು. ಆದರೂ ಲಚ್ಚಣ್ಣರನ್ನ ಹುಡುಕಿ ಈಗ ಇಸ್ಮಾಯಿಲ್ ಸಾಲವನ್ನ ತೀರಿಸಿದ್ದಾರೆ. 1,000 ರೂಪಾಯಿ ಸಾಲಕ್ಕೆ ಬಡ್ಡಿ ಸೇರಿಸಿ 25,000 ರೂಪಾಯಿ ಕೊಟ್ಟಿದ್ದಾರೆ. 1,000 ರೂಪಾಯಿಗೆ 25,000 ರೂಪಾಯಿ ಬಡ್ಡಿ ಸೇರಿಸಿ ಈಗ ಅವರು ಸಾಲ ತೀರಿಸಿದ್ದಾರೆ. ಬರೋಬ್ಬರಿ ಅದು 35 ವರ್ಷದ ನಂತರವಾಗಿ ಸಾಲ ತೀರಿಸಿರುವಂಥದ್ದು. ಅವರು ಸಾಲ ತೀರಿಸಿಲ್ಲ ಅನ್ನುವಂಥ ನೋವಿತ್ತು ಇಸ್ಮಾಯಿಲ್ಗೆ. ಲಚ್ಚಣ್ಣರವರು 1,000 ರೂಪಾಯಿ ಕೊಟ್ಟಿರ್ತಾರೆ, ಆ ಸಾಲ ತೀರಿಸಿಲ್ಲ ಅನ್ನುವಂಥದ್ದು ಇಸ್ಮಾಯಿಲ್ ಅವರಿಗೆ ನೋವಿರುತ್ತೆ. ನೋಡಿ, 35 ವರ್ಷ ಆದ ನಂತರವಾಗಿ ಅವ್ರನ್ನ ಹುಡ್ಕೊಂಡು ಬಂದು, ಲಚ್ಚಣ್ಣರವರನ್ನು ಹುಡ್ಕೊಂಡು ಬಂದು ಇಸ್ಮಾಯಿಲ್ ಅನ್ನುವಂಥ ವ್ಯಕ್ತಿ 25,000 ರೂಪಾಯಿ ಅಂದರೆ 1,000 ರೂಪಾಯಿಗೆ 25,000 ರೂಪಾಯಿ ಬಡ್ಡಿ ಸೇರಿಸಿ ಸಾಲವನ್ನು ಪಾವತಿ ಮಾಡಿದ್ದಾರೆ. ಅವರಿಬ್ಬರು ಬಳಿ ಕೂಡ ಪರಸ್ಪರ ದೂರವಾಣಿ ಸಂಖ್ಯೆ ಇರಲಿಲ್ಲ. ಆದರೂ ಲಚ್ಚಣ್ಣರನ್ನ ಹುಡುಕಿ ಸಾಲವನ್ನ ತೀರಿಸಿದ್ದೆ ಇಲ್ಲಿ ರೋಚಕ. ಹೇಗೆ ಹುಡುಕಿದ್ರು ಅನ್ನುವಂಥದ್ದೇ. ಲಚ್ಚಣ್ಣ ಧರ್ಮಪುರಿಯರವರು ಅಂತ ಮಾತ್ರ ಅವ್ರಿಗೆ ಗೊತ್ತಿತ್ತು. ಸೀದಾ ಧರ್ಮಪುರಿಗೆ ಬಂದಾಗ ಕೊನೆಗೂ ಲಚ್ಚಣ್ಣ ಕುಟುಂಬ ಸಿಕ್ಕಿರುವಂಥದ್ದು. ಆದರೆ ಈಗಲೂ ಸೌದಿಯಲ್ಲೇ ಇದ್ದಾರಂತೆ ಲಚ್ಚಯ್ಯ. ವಾಟ್ಸ್ಆ್ಯಪ್ ವಿಡಿಯೋ ಕಾಲ್ನಲ್ಲಿ ಸ್ನೇಹಿತರು ಮಾತನಾಡಿದ್ದಾರೆ. ಲಚ್ಚಯ್ಯ ಪರಿವಾರಕ್ಕೆ 25,000 ರೂಪಾಯಿಯನ್ನ ಇಸ್ಮಾಯಿಲ್ ಈಗ ಹಿಂದಿರುಗಿಸಿದ್ದಾರೆ. ನೀನೇ ನನ್ನ ಬೆಸ್ಟ್ ದೋಸ್ತ್ ಅಂತ ಲಚ್ಚಯ್ಯ ಹೇಳಿರುವಂಥದ್ದಿಲ್ಲಿ ನೋಡಿ. 35 ವರ್ಷ ಆದಮೇಲೆ ಸಾಲ ತೀರಿಸಿದ್ದಾರೆ. ಇಬ್ಬರ ಬಳಿಯೂ ಕೂಡ ಪರಸ್ಪರ ದೂರವಾಣಿ ಸಂಖ್ಯೆ ಇರಲಿಲ್ಲ. ಆದರೂ ಕೂಡ ಇಲ್ಲಿ ಲಚ್ಚಣ್ಣರನ್ನ ಹುಡುಕಿದ್ದೇ ಒಂದು ಟ್ವಿಸ್ಟ್ ಅಂತಲೇ ಹೇಳಬಹುದು. ರೋಚಕ. ಹೇಗೆ ಹುಡುಕಿದ್ರು ಅಂತ. ಆದರೆ ಅವ್ರಿಗೆ ಗೊತ್ತಿದ್ದು ಒಂದೇ, ಧರ್ಮಪುರಿಯವರು ಲಚ್ಚಣ್ಣ ಅನ್ನುವಂಥದ್ದು ಇಸ್ಮಾಯಿಲ್ಗೆ ಅಷ್ಟೇ ಗೊತ್ತಿತ್ತು. ಅದಕ್ಕೆ ಸೀದಾ ಅವರು ಧರ್ಮಪುರಿಗೆ ಬಂದರು. ಕೊನೆಗೂ ಲಚ್ಚಯ್ಯನವರ ಕುಟುಂಬ ಸಿಕ್ತು. ಆದರೆ ಈಗಲೂ ಸೌದಿಯಲ್ಲೇ ಇದ್ದಾರಂತೆ ಲಚ್ಚಯ್ಯ, ಅವರು ಧರ್ಮಪುರಿಯಲ್ಲಿಲ್ಲ. ಹಾಗಾಗಿ ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ ಇಬ್ಬರು ಸ್ನೇಹಿತರು ಕೂಡ. ಮಾತನಾಡಿ ಲಚ್ಚಯ್ಯ ಪರಿವಾರಕ್ಕೆ 25,000 ರೂಪಾಯಿಯನ್ನು ಇಸ್ಮಾಯಿಲ್ ಈಗ ಹಿಂದಿರುಗಿಸಿದ್ದಾರೆ. ನೀನೇ ನನ್ನ ಬೆಸ್ಟ್ ದೋಸ್ತ ಅಂತ ಲಚ್ಚಯ್ಯ ತಿಳಿಸಿದ್ದಾರೆ.